ಅಂದ್ರೆ ಇದು ಇನ್ನೂ ಸಮಾನತೆ ಬಂದಿಲ್ವ ಈ ದೇಶನಾಗ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಅನುಭವ ಮಂಟಪ ಸ್ಥಾಪನೆ ಮಾಡಿ ಎಲ್ಲರೂ ಸಮಾನರು ಅಂತ ಹೇಳಿದ್ರು. ಮೇಲು ಕೀಳು ಒಂದು ಜಾತಿ ರಹಿತ ಧರ್ಮ ಸ್ಥಾಪನೆ ಆಗ್ಬೇಕಂತ ಮಾಡಿದ್ರು. ಆ ಸಮಾನತೆ ಏನ್ರಿ, ಅಸ್ಪೃಶ್ಯತೆ ಇದೆಲ್ಲ ಹೋಗಿಲ್ವಾ? ಮತ್ತು ಸಂಸದರು ಆ ಒಂದು ದಲಿತ ಸಮುದಾಯದಿಂದ ಬಂದಂಥವ್ರು, ರಿಸರ್ವೇಶನ್ ಕಾಂಟೆಸ್ಟ್ ಇಂದ ಕ್ಷೇತ್ರದಿಂದ ಅವ್ರು ಕಾಂಟೆಸ್ಟ್ ಮಾಡ್ತಾರೆ. ಹೀಗಾಗಿ ಇವರು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಪ್ರಶ್ನೆ ಮಾಡಬಾರ್ದು ಅಂತಂದ್ರೆ ಇದು ಯಾವ್ದು ಸಂವಿಧಾನ, ಇದು ಯಾವ ಪ್ರಜಾಪ್ರಭುತ್ವ ಇದು? ಅದು ಒಬ್ಬ ಸಂಸದರು ಹಿರಿಯರು, ನನಗನ್ಸ್ಮಟ್ಟಿಗೆ 6-7 ಬಾರಿ ಸಂಸದರಾಗಿ, ಕೇಂದ್ರ ಸಚಿವರಾಗಿ, ರಾಜ್ಯದ ಸಚಿವರಾಗಿದ್ದಂಥವ್ರು, ಅವರು ಈ ರೀತಿ ಮಾಡುವಂತಹದ್ದು ಬಹುಶಃ ಅವರ ಗುಲಾಮಗಿರಿ ಮನಸ್ಥಿತಿಯನ್ನ ಏನು ತೋರಿಸ್ತದೆ. ಪ್ರಿಯಾಂಕ್ ಖರ್ಗೆ ಅವರು ಅವರ ವಾಕ್ ಸ್ವಾತಂತ್ರ್ಯ ಇದೆ, ಅವರೊಬ್ಬ ಗೃಹ ಸಚಿವರಾಗಿದ್ದಾರೆ, ಕಾನೂನಾತ್ಮಕವಾದ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನೀವು ದಲಿತರಾಗಿ ಪ್ರಶ್ನೆ ಮಾಡುದು ಅಂದ್ರೆ ಏನಂತಾರೆ? ದಲಿತರಿಗೆ ಪ್ರಶ್ನೆ ಮಾಡೋ ಹಕ್ಕಿಲ್ವಾ? ದಲಿತರಿನ ಜೀತದಾಳಾಗಿರ್ಬೇಕಾ? ಅದು ಯಾವ ಶತಮಾನದಲ್ಲಿ ಇದು? ಅಂದ್ರೆ ದಲಿತರು ಆ ಶಕ್ತಿ ಇಲ್ವಾ ಏನ್ರಿ? ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಉಳಿದವ್ರಿಗೆ ಎದುರಿಸುವಂತ ಶಕ್ತಿ ಇಲ್ಲ? ಮಾಡಿ RSSಗೆ ಒಬ್ಬರನ್ನ ಮುಖ್ಯ ಏನು ಇರ್ತಾರಲ್ಲ, ಒಬ್ಬ ದಲಿತರು ಮಾಡಿ ತೋರಿಸ್ಲಿ ನೋಡು, ಒಬ್ಬ ಹಿಂದುಳಿದವ್ರು ಮಾಡಿ ತೋರಿಸ್ಲಿ. ಏನು ಮೇಲೆ ಇರ್ತಾರಲ್ಲ, ಇದು ಮೋಹನ್ ಭಾಗವತ್ ಅವ್ರ ಸ್ಥಾನದಲ್ಲಿ ಒಬ್ಬ ದಲಿತರನ್ನು, ಒಬ್ಬ ಹಿಂದುಳಿದವ್ರನ್ನ ಮಾಡಿ ತೋರಿಸ್ಲಿ. ಅದಂತೂ ಮಾಡಲ್ಲ, ಆಯ್ತಪ್ಪ ಲಿಂಗಾಯತರ ಮಾಡಿ ತೋರಿಸ್ ನೋಡು. ಲೈಕ್ ಇದು ಸಂಸದರ ಹೇಳಿಕೆ ನಿಜವಾಗಿ ನಾಚಿಕೆಗೇಡುತ್ತನ್ನೋ ಪ್ರಸಂಗ ಇದು. ಎಷ್ಟು ನೀವು ಒಂದು ಆತ್ಮಸ್ಥೈರ್ಯವನ್ನ ಕಳ್ಕೊಂಡು ನೀವು ಉಳಿದವರಿಗೆ ಮಾದರಿ ಆಗ್ಬೇಕು. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು, ಬಸವಾದಿ ಶರಣರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಹಾಕಿದಂಥವ್ರು. ಇವರು ಮಾತಾಡೋದು ಆ ಸಂವಿಧಾನಕ್ಕೆ, ಆ ಬಸವಣ್ಣವ್ರ ತತ್ವಕ್ಕೆ ವಿರೋಧವಾಗಿರುವಂತಹದ್ದು ಇದು. ಅಂದ್ರೆ ಇವರೊಬ್ರು ಗುಲಾಮ ಆಗಿರ್ಬೋದು, ಉಳಿದವ್ರು ಯಾಕೆ ಆಗ್ತಾರೆ? ಅವ್ರದ್ದು ಭೀಮ್ ಆರ್ಮಿ ಅದ. ಮತ್ತೆ ನಿಮ್ಗೆ ಅಷ್ಟೇ ಅನ್ಸಕ್ ಬರ್ತದ?